ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ. ಇವತ್ತು ಸಿಂಪಲ್ಲಾಗಿ ಮಸಾಲೆ ರೊಟ್ಟಿ ಹಾಗೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ 5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು, ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಒಂದು ಅರ್ಧ ಕಟ್ಟಾಗೋಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಸಣ್ಣಗೆ ಹಚ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ದಪ್ಪದಾದರೆ 2 ತೊಗೊಳ್ಳಿ, ಸಣ್ಣದಾದರೆ ಒಂದು 3 ತೊಗೊಳ್ಳಿ. ಸಣ್ಣಗೆ ಹಚ್ಚಬೇಕು. ತುಂಬ ಸಣ್ಣಗೆ ಹಚ್ಚಿದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಮತ್ತು ಒಂದು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಎಲ್ಲನೂ ಹಾಕ್ಕೊಂಡು ಸೈಡಲ್ಲಿ ಬಿಸಿನೀರು ಇಟ್ಕೋಬೇಕು. ಬಿಸಿನೀರಲ್ಲೇ ಕಲಿಸ್ಬೇಕು. ಇದನ್ನೆಲ್ಲನೂ ತಣ್ಣೀರಲ್ಲಿ ಕಲಿಸ್ಬಾರ್ದು. ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಕೈಯಲ್ಲಿ ಹೊಂದಿಸ್ಬೇಕು. ಎಲ್ಲನೂ ಫಸ್ಟ್ ನೀರು ಹಾಕೋಬಾರ್ದು. ಅದನ್ನು ಕೈಯಲ್ಲಿ ಇಟ್ಟು ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಮೆಣಸಿನ್ಕಾಯಿ ಅದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀವಲ್ವ, ಅದನ್ನು ಸ್ವಲ್ಪನೇ ಹಾಕಿ ಚಪಾತಿ ಹಿಟ್ಟು ಬರುವಂಥ ಅದಕ್ಕೆ ಮಿತ್ಕೋಬೇಕು. ಜಾಸ್ತಿ ಗಟ್ಟಿನೂ ಮಿದ್ಬಾರ್ದು, ತೆಳ್ಳಗೂ ಮಿದ್ಬಾರ್ದು. ಅದಕ್ಕೆ ಮಿತ್ಕೋಬೇಕು. ಚಪಾತಿ ಹಿಟ್ಟಕ್ಕೆ ಅದಕ್ಕೆ ಮಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ರೌಂಡ್ ಅದನ್ನು ಮಿದ್ದಿಟ್ಬಿಟ್ಟು ಅದು ಒಂದು ಕಡೆ ರೆಸ್ಟ್ ಹಾಕಿ ಅದನ್ನು ಕ್ಲೋಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈ ಕಡೆ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬನ್ನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂಚೂರು ಕರಿಬೇವು ತೊಗೊಂಡಿದ್ದೀನಿ, ಅದು ಹಾಕ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡಿರ್ತೀವಲ್ಲ, ಆ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ, ಫುಲ್ ಪ್ಲೈನಾಗಿ ಮಾಡ್ತಾಯಿದ್ದೀನಿ. ಒಂಚೂರು ಕಹಿ ಬರಲ್ಲ ಹಾಗಲಕಾಯಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಈರುಳ್ಳಿ ಹಾಕಿದ್ಮೇಲೆ ಅದೊಂಚೂರು ಕಂದು ಬಣ್ಣ ಬಂದಾದಮೇಲೆ ಹಾಗಲಕಾಯಿ ಇರುತ್ತಲ್ವ, ಅದನ್ನು ಅದಕ್ಕೆ ಹಾಕ್ಕೋಬೇಕು. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಹಾಗಲಕಾಯಿ ಹಾಕಿದ್ಮೇಲೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂಚೂರು ಕಹಿ ಬರಲ್ಲ. ಚೆನ್ನಾಗಿ ಹುರ್ಕೊಂಬಿಟ್ರೆ ಅದು ಚೆನ್ನಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಒಂದು ಟೊಮೆಟೊ ಈ ಕಡೆ ಹಚ್ಚಿಟ್ಕೊಂಡಿರ್ತೀವಿ, ಅದನ್ನು ಒಂದು ಟೊಮೆಟೊ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಟೊಮೆಟೊ ಮೇಲೆ ಸಾಲ್ಟ್ ಹಾಕಬೇಕು. ಟೊಮೊಟೊ ಹಾಕಿದ್ಮೇಲೆ ಅದು ಚೆನ್ನಾಗಿ ಹುರ್ಕೋಬೇಕು. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ನಮಗೆ ಕಹಿ ಬರಲ್ಲ ಹಾಗಲಕಾಯಿ. ಅದಕ್ಕೆ ಕಾಯೆಲ್ಲ ರುಬ್ಬಾಕ್ತಾರೆ, ಬಟ್ ನಾವೇನೂ ಹಾಕಲ್ಲ, ಹಂಗೆ ಮಾಡಿ ನೋಡ್ತೀವಿ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಐಟಮ್ ಜಾಸ್ತಿ ಏನು ಯೂಸ್ ಮಾಡಲ್ಲ. ಒಂದು 4-5 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳಿ. ಮಕ್ಕಳು ಕೂಡ ತಿಂತಾರೆ, ಕಹಿ ಬರಲ್ಲ. ಹಂಗೆ ಸ್ವಲ್ಪ ಮುಚ್ಚಬೇಕು. ಅದ್ರ ಮೇಲೆ ಚೆನ್ನಾಗಿ ಬೇಯಬೇಕಲ್ವ, ಹಂಗಾಗಿ ಅದು ಮುಚ್ಚಬೇಕು. ಅದು ಬೆಂದ ತಕ್ಷಣ ತೆಗ್ದಾದ್ಮೇಲೆ ಸ್ವಲ್ಪ ಅಂದರೆ ಒಂಚೂರು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು, ಮತ್ತು ಖಾರದ ಪುಡಿ, ಮಾಮೂಲಿ ಬೇಳೆ ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ವ, ಅದನ್ನು ಒಂದು ಕಾಲು ಸ್ಪೂನ್ ತೊಗೋಬೇಕು. ಅದನ್ನು ಹಾಕೋಬೇಕು. ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೀರು ಏನೂ ಹಾಕ್ಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಎಲ್ಲನೂ ಹೊಂದ್ಕೊಂಡಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಅಂದರೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು 2 ಕಪ್ ತೊಗೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಮಸಾಲೆ ರುಬ್ಬು ಹಾಕ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಈ ಕಡೆ ಬನ್ನಿ. ರೊಟ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೀವಲ್ವ, ರೊಟ್ಟಿ ಮಾಡೋಣ. ಈ ಕಡೆ ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಹಿಟ್ಟು ಅಂದರೆ ಒಂದೇ ಒಂದು ಸ್ವಲ್ಪ ಆಗುವಷ್ಟು, ಚಪಾತಿಗೆ ಹೆಂಗೆ ತೊಗೋತೀರಲ್ವ ಅದಕ್ಕಿಂತ ಒಂಚೂರು ಜಾಸ್ತಿ ತೊಗೊಂಡು, ನಾನಿಲ್ಲಿ ಪ್ರೆಸ್ಸಿಂಗ್ ಮಿಷಿನ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ತಟ್ತಾ ಇಲ್ಲ. ಬೇಕಾದ್ರೆ ಅದು ಇನ್ನೊಂದಿನ ವೀಡಿಯೋ ಹಾಕ್ತೀನಿ. ಟೈಮ್ ಆಗೋಗಿರೋದ್ರಿಂದ, ಅಂದರೆ ನೈಟ್ ಡಿನ್ನರ್ಗೆ ಟೈಮ್ ಆಗೋಗಿದೆ. ನೈಟ್ ಡಿನ್ನರ್ಗೋಸ್ಕರ ಮಾಡ್ಕೊಂಡಿರೋದು ನಾನು ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ. ಅದಕ್ಕೆ ಮಿಷಿನಲ್ಲಿ ಪ್ರೆಸ್ ಮಾಡಿ ರೊಟ್ಟಿ ಹಾಕ್ಕೊತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಅಗಲವಾಗಿ ಬರುತ್ತೆ, ಆಮೇಲೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನಾನಿಲ್ಲಿ ಟೈಮ್ ಜಾಸ್ತಿ ಇಲ್ಲದೇ ಇರೋದು ಕಾರಣ ಹಂಗೆ ಮಿಷಿನಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ದಿವಸ ಮಾಡಿ ತೋರಿಸ್ತೀನಿ. ಇದನ್ನು ಬಾಳೆ ಎಲೆಯಲ್ಲೂ ನೀಟಾಗಿ ತಟ್ಬೋದು. ಹಂಗಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಮಸಾಲ ರೊಟ್ಟಿ ಅಂತ. ಈಗ ಹಂಚು ಕಾದಿದೆ. ಈ ಕಡೆ ಹಂಚು ಮೇಲೆ ಹಾಕ್ತಾಯಿದ್ದೀನಿ ರೊಟ್ಟಿನ. ನೀಟಾಗಿ ಹಾಕ್ಕೋಬೇಕು. ಹಂಗೂ ಇದನ್ನು ಹಂಚು ಮೇಲೂ ತೊಟ್ಬೋದು, ಆದರೆ ನಾನು ಪ್ರೆಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಮಿಷಿನಲ್ಲಿ. ಈಗ ಸ್ವಲ್ಪ ಎಣ್ಣೆ, ಅಂದರೆ ಅದು ಸುತ್ತ ಬೇಯಬೇಕಲ್ವ, ಅದಕ್ಕೆ ಇದು ಚೆನ್ನಾಗಿ ಬೇಯಬೇಕು. ಒಂಚೂರು ಟೈಮ್ ಹಿಡಿಯುತ್ತೆ. ಸಿಮ್ಮಲ್ಲಿ ಇಟ್ಕೋಬೇಕು. ಜಾಸ್ತಿ ಉರಿ ಕೊಟ್ಟರೆ ಅದು ಬೇಯಲ್ಲ. ಆ ಕಡೆ ಈ ಕಡೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಹಂಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸುತ್ತ ಬೇಯಿಸ್ಕೋಬೇಕು ನೀಟಾಗೆ. ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಒಂಚೂರು ದಪ್ಪ ಇರುತ್ತೆ ಅಕ್ಕಿ ರೊಟ್ಟಿ, ಒಳಗಡೆ ಎಲ್ಲ ಬೆಂದಿರಲ್ಲ. ಹಂಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.